ಆ ಎರಡು ವಿಷಯಗಳ ಕುರಿತು ಯಶ್ ಹಾಲಿವುಡ್ ಅಂಗಳದಲ್ಲಿ ನಿಂತು ಮಾತನಾಡಿದ್ದು ಇದೀಗ ಭಾರತದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾಗಳ ಸೀಕ್ರೆಟ್ ಅನ್ನ ಈ ಹಿಂದೆ ಎಲ್ಲೂ ಬಿಟ್ಟುಕೊಡದ ಯಶ್ ಇದೀಗ ಕಥೆಯ ಆಳವನ್ನೇ ಬಿಚ್ಚಿಟ್ಟಿರೋ ವಿಚಾರ ಗೊಂದಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಅಮೆರಿಕ ನೆಲದಲ್ಲಿ ಯಶ್ ಮಾತನಾಡಿರೋ ಆ ವಿಚಾರ ಯಾವುದು? ಇದರಿಂದ ಯಶ್ ಮಾಡಿರೋ ತಪ್ಪಾದ್ರೂ ಏನು? ಏನಂತಾರೆ ಯಶ್ ಫ್ಯಾನ್ಸ್? ಆ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಿದೆ ನೋಡಿ. ಟಾಕ್ಸಿಕ್ ರಾಮಾಯಣ ಗುಟ್ಟು ಬಿಟ್ಕೊಟ್ರ ಯಶ್ ಬಿಚ್ಚಿಟ್ರು ಮನ ನಿರಾಸೆಯಾದ್ರ ಯಶ್ ಫ್ಯಾನ್ಸ್. ಗುರಿ ಇಟ್ಕೊಂಡು ಅದನ್ನ ತಲುಪೋದು ಯಶ್ ಸ್ಟೈಲ್. ಇದುವರೆಗೂ ಟಾರ್ಗೆಟ್ ಮಿಸ್ ಆಗಿರೋ ಚಾನ್ಸೇ ಇಲ್ಲ. ಮಹತ್ವಾಕಾಂಕ್ಷೆಯ ಟಾಕ್ಸಿಕ್ ಸಿನಿಮಾದ ಕುರಿತ ಯಶ್ ಕಾಳಜಿ ಅಷ್ಟಿಷ್ಟಲ್ಲ. ಹೀಗಾಗಿ ಯಾವ ಸೀಕ್ರೆಟ್ ಅನ್ನು ಬಿಟ್ಟುಕೊಡದೆ ಹೊರ ಜಗತ್ತಿನಲ್ಲೂ ಕಾಣಿಸಿಕೊಳ್ಳದೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಎಂಬಂತೆ ಇದ್ದು ಬಿಟ್ಟಿದ್ರು ಯಶ್. ಆದರೆ ಏಕಾಏಕಿ ಇದೀಗ ಅಮೆರಿಕ ನೆಲದಲ್ಲಿ ಟಾಕ್ಸಿಕ್ ಜೊತೆಗೆ ರಾಮಾಯಣದ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ. ಅಸಲಿಗೆ ಯಶ್ ಖಾಸಗಿ ಯೂಟ್ಯೂಬ್ ಒಂದರಲ್ಲಿ ಇದುವರೆಗೂ ಟಾಕ್ಸಿಕ್ ಕುರಿತು ಮಾತನಾಡಿದ್ದು ಹೊರತಾಗಿ ಎಲ್ಲಿಯೂ ಕುಳಿತು ಪ್ರಚಾರ ಮಾಡಿರಲಿಲ್ಲ. ಮಾಧ್ಯಮದ ಮುಂದೆ ಬಂದು ಸಿನಿಮಾದ ಯಾವ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಎಲ್ಲರೂ ಮೆಚ್ಚುವಂತಹ ಸಿನಿಮಾ ಮಾಡ್ತೀನಿ ಎಂದಷ್ಟೇ ಹೇಳಿದ್ರು. ಆದರೆ ಇತ್ತೀಚೆಗೆ ಲಾಸ್ ವೇಗಸ್ನಲ್ಲಿ ನಡೆದ ಸಿನಿಮಾ ಫೆಸ್ಟ್ ಕಾರ್ಯಕ್ರಮದಲ್ಲಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಯಶ್ ಟಾಕ್ಸಿಕ್ ಕಥೆಯ ಅಂತರಾಳ ಹೇಳಿದ್ದಾರೆ. ಈ ಮೂಲಕ ಇದುವರೆಗೂ ಮುಚ್ಚಿಟ್ಟ ಸೀಕ್ರೆಟ್ ರಿವೀಲ್ ಆಗಿದೆ. ಕಥೆ ಮೇಕಿಂಗ್ ಹಾಗೂ ಸಿನಿಮಾದ ಪೂರ್ತಿ ಪ್ರೊಸೆಸಿಂಗ್ ನಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳುವುದು, ಕಾಲಕಾಲಕ್ಕೆ ತಕ್ಕಂತೆ ರಿವೀಲ್ ಮಾಡ್ತಾ ಹೋಗುವುದು ಯಶ್ ಶೈಲಿ. ಆದರೀಗ ಇಲ್ಲೆಲ್ಲೂ ಹೇಳದ ಸತ್ಯವನ್ನ ಹಾಲಿವುಡ್ ನಲ್ಲಿ ಬಿಚ್ಚಿಟ್ಟಿದ್ದಾರೆ. ಅಫ್ಕೋರ್ಸ್ ಟಾಕ್ಸಿಕ್ ಇಂಗ್ಲಿಷ್ ಚಿತ್ರವೂ ಹೌದು. ಆದರೆ ಟಾಕ್ಸಿಕ್ ಕುರಿತು ಕಥೆಯ ಅಂತರಾಳ ರಿವೀಲ್ ಮಾಡಿದ್ದಾರೆ ಯಶ್. ಟಾಕ್ಸಿಕ್ ಇದು ತಂದೆ ಮಗನ ರಿವೆಂಜ್ ಸ್ಟೋರಿ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲಿಗೆ ದ್ವಿಪಾತ್ರದ ಗುಟ್ಟು ರಿವೀಲ್ ಆಗಿದೆ. ಒಪ್ಪಿಕೊಂಡಂತೆಯೂ ಆಗಿದೆ. ಈ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಯಶ್ ಅಭಿಮಾನಿಗಳ ಗುಂಪು ಕಥೆಯ ಹೂರಣವನ್ನೇ ಯಶ್ ಬಿಚ್ಚಿಟ್ಟು ತಪ್ಪು ಮಾಡಿದ್ರ ಅನ್ನೋದು ಚರ್ಚೆಯಾಗ್ತಾ ಇದೆ. ಅಂದಹಾಗೆ ಟಾಕ್ಸಿಕ್ ಅಷ್ಟೇ ಅಲ್ಲ, ರಾಮಾಯಣ ಚಿತ್ರದ ಕುರಿತು ಪ್ರಚಾರ ಮಾಡಿರುವ ಯಶ್ ರಾಮಾಯಣ 2 ಭಾಗದಲ್ಲಿ ಬರ್ತಿದ್ದು ಮೊದಲ ಭಾಗದಲ್ಲಿ ತಮ್ಮ ಪಾತ್ರ ಹೆಚ್ಚಾಗಿ ಇರೋದಿಲ್ಲ. ಜೊತೆಗೆ ಮೊದಲ ಭಾಗದಲ್ಲಿ ರಣಬೀರ್ ಕಪೂರ್ ಹಾಗೂ ತಮ್ಮ ಪಾತ್ರಕ್ಕೆ ಮುಖಾಮುಖಿಯೇ ಇರೋದಿಲ್ಲ ಎಂದಿದ್ದಾರೆ. ಹೀಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರವನ್ನ ಯಶ್ ರಿವೀಲ್ ಮಾಡ್ಬಿಟ್ರಲ್ಲ ಅನ್ನೋದು ಯಶ್ ಫ್ಯಾನ್ಸ್ಗೆ ಆತಂಕ ತಂದೊಡ್ಡಿರುವ ವಿಚಾರ. ಆದರೆ ಯಶ್ ಲೆಕ್ಕಾಚಾರ ಬೇರೆಯೇ ಇರುತ್ತೆ ಅನ್ನೋದು ನೆನಪಿರ್ಲಿ. ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳು ಹಾಲಿವುಡ್ನಲ್ಲಿ ಮೇನ್ ಸ್ಟ್ರೀಮ್ ಸಿನಿಮಾಗಳಾಗೆ ರಿಲೀಸ್ ಆಗುತ್ತೆ. ಅದಕ್ಕೊಂದು ದೊಡ್ಡ ಮಾರ್ಕೆಟ್ ಸಿದ್ಧವಾಗಿರೋದ್ರ ಸುಳಿವೇ ಯಶ್ ಭೇಟಿ. ಅಲ್ಲಿ ಸಿನಿಮಾ ಪ್ರಚಾರ ಮಾಡಬೇಕಾಗಿರುವುದು ಅನಿವಾರ್ಯತೆ. ಹೀಗಾಗಿ ಯಶ್ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಏನನ್ನು ಹೇಳಬೇಕೋ ಅಷ್ಟನ್ನೇ ಹೇಳಿದ್ದಾರೆ. ವ್ಯಾಪಾರದ ದೃಷ್ಟಿಯಲ್ಲಿ ಕೆಲ ಪ್ರಚಾರ ಪ್ರಕ್ರಿಯೆ, ಅದಕ್ಕೆ ಪೂರಕವಾದ ಮಾತುಕತೆ, ಸಹಜ ಕುತೂಹಲ ರಿವೀಲ್ ಮಾಡುವುದು ಅನಿವಾರ್ಯ. ಅದೇ ದೃಷ್ಟಿಯಲ್ಲಿ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣದ ಕುರಿತು ಕೆಲವು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರಷ್ಟೇ. ಒಟ್ನಲ್ಲಿ ಎಲ್ಲೋ ಒಂದ್ ಕಡೆ ಯಶ್ ಫ್ಯಾನ್ಸ್ಗೆ ಎಷ್ಟು ತಪ್ಪು ಮಾಡ್ಬಿಟ್ರಾ ಅನ್ನೋ ಚಿಂತೆ ಕಾಡ್ತಿದೆ. ಆದರೆ ವಿಷಯದ ಆಳ ಬೇರೆಯೇ ಇರುವಂತೆ ಕಾಣುತ್ತದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.